ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮೂತ್ರಪಿಂಡ ಅಂದ್ರೆ ಕಿಡ್ನಿನಲ್ಲಿ ಕಲ್ಲು ಬರದಂತೆ ತಡೆಯುವ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮ್ಮ ಮೂತ್ರಪಿಂಡ ಅಂದ್ರೆ ಕಿಡ್ನಿನಲ್ಲಿ ಸ್ಟೋನ್ಗಳು ಬರದಂತೆ ತಡೆಗಟ್ಟಬಹುದು. ಸಾಮಾನ್ಯವಾಗಿ ನಿಮ್ಮೆಲ್ರಿಗೂ ಗೊತ್ತು, ನಾವು ಕಿಡ್ನಿನಲ್ಲಿ ಸ್ಟೋನ್ ಬರೋದನ್ನ ತಡೆಯಕ್ಕೆ ಜಾಸ್ತಿ ನೀರನ್ನ ಸೇವಿಸ್ಬೇಕು. ಇದು ಕೂಡ ಒಂದು ಅಂಶ. ಆದ್ರೆ ಕಿಡ್ನಿ ಸ್ಟೋನ್ ಬರಕ್ಕೆ ಇನ್ನೂ ಅನೇಕ ಕಾರಣಗಳಿದೆ. ಇದರ ಬಗ್ಗೆ ನ್ಯೂಟ್ರಿಷನಲ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ನಮ್ ದೇಹದಲ್ಲಿ ಮಿನರಲ್ಸ್ ನ ಪ್ರಮಾಣ ಸರಿಯಾಗಿರ್ಬೇಕು. ಇಲ್ದಿದ್ರೆ ನಮ್ ದೇಹದಲ್ಲಿ ಕ್ಯಾಲ್ಸಿಯಂ, ಸಿಟ್ರೇಟ್, ಸೋಡಿಯಂ ಮತ್ತೆ ಆಸಿಡ್ ಓವರ್ಲೋಡ್ ಆಗುತ್ತೆ. ಈ ಮಿನರಲ್ಸ್ ಹೆಚ್ಚಾದಾಗ ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚನೆ ಆಗುತ್ತೆ. ಈ ಮಿನರಲ್ಸ್ ನಮ್ ದೇಹದಲ್ಲಿ ಸಮ ಪ್ರಮಾಣದಲ್ಲಿ ಇರಬೇಕು ಅಂದ್ರೆ ಪೊಟ್ಯಾಷಿಯಂ ಕೂಡ ನಾರ್ಮಲ್ ಆಗಿರ್ಬೇಕು. ನಮ್ ದೇಹದಲ್ಲಿ ಆಸಿಡ್ ಅಂಶ ಜಾಸ್ತಿ ಆದ್ರೆ ಸಿಟ್ರೇಟ್ ಅಂಶ ಕಡಿಮೆ ಆಗುತ್ತೆ. ಸಿಟ್ರೇಟ್ ಅಂಶ ಕಡಿಮೆ ಆದ್ರೆ ಕ್ಯಾಲ್ಸಿಯಂ ಕ್ರಿಸ್ಟಲ್ ಫಾರ್ಮೇಶನ್ ಆಗಿ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಮೂತ್ರಪಿಂಡದ ಕಲ್ಲುಗಳ ಉತ್ಪತ್ತಿ ಆಗುತ್ತೆ. ಆಸಿಡ್ ಅಂಶ ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿದ್ರೆ ಸಿಟ್ರೇಟು ಕೂಡ ಸಮ ಪ್ರಮಾಣದಲ್ಲಿ ಇರುತ್ತೆ. ಈ ಸಿಟ್ರೇಟು ಕ್ಯಾಲ್ಸಿಯಂ ಜೊತೆ ಕಂಬೈನ್ ಆಗಿ ಕ್ಯಾಲ್ಸಿಯಂ ಹರಳುಗಳು ಉತ್ಪತ್ತಿ ಆಗದಂತೆ ತಡೆದು ಇದರಿಂದ ಕಿಡ್ನಿ ಸ್ಟೋನ್ ಅಂದ್ರೆ ಮೂತ್ರಪಿಂಡದ ಕಲ್ಲುಗಳು ಕೂಡ ಉತ್ಪತ್ತಿ ಆಗೋದನ್ನ ತಡೆಯುತ್ತೆ. ಈ ಪೊಟ್ಯಾಷಿಯಂ ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಶನ್ ಆಗೋದನ್ನ ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಪೊಟ್ಯಾಷಿಯಂ ನಮ್ಮ ದೇಹದಲ್ಲಿ ಆಸಿಡ್ ನ ಕಡಿಮೆ ಮಾಡಿ ಸಿಟ್ರೇಟ್ ನಾರ್ಮಲ್ ಆಗಿರುವಂತೆ ಮಾಡಿ ಕ್ಯಾಲ್ಸಿಯಂ ಯೂರಿನ್ ಮುಖಾಂತರ ನಮ್ಮ ದೇಹದಿಂದ ಹೊರ ಹೋಗುವಂತೆ ಮಾಡುತ್ತೆ. ಆದ್ರಿಂದ ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಲೆವೆಲ್ ನಾರ್ಮಲ್ ಆಗಿರುವುದು ಬಹಳ ಮುಖ್ಯ. ಇನ್ನು ಯಾವ ಆಹಾರದಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಅದನ್ನ ನಾವು ಯಾವ ರೀತಿ ಸೇವಿಸಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಾಳೆಹಣ್ಣು. ಇದು ನಮ್ಮ ದೇಹದಲ್ಲಿ ಆಸಿಡ್ ನ ಕಡಿಮೆ ಮಾಡಿ ಸಿಟ್ರೇಟ್ ಜಾಸ್ತಿ ಆಗುವಂತೆ ಮಾಡುತ್ತೆ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಮತ್ತೆ ಆಕ್ಸಲೇಟ್ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಬಾಳೆಹಣ್ಣ ತಿನ್ನೋದ್ರಿಂದ ಆಕ್ಸಲೇಟ್ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗೋದಿಲ್ಲ. ನೆಕ್ಸ್ಟ್ ಕಿತ್ಳೆಹಣ್ಣು. ಕಿತ್ಳೆಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಮತ್ತೆ ಇದ್ರ ಇನ್ನೊಂದು ವಿಶೇಷವಾದ ಗುಣ ಯಾವುದಪ್ಪ ಅಂದ್ರೆ ಇದರಲ್ಲಿ ನ್ಯಾಚುರಲ್ ಸಿಟ್ರೇಟ್ ಇರುತ್ತೆ. ಹಾಗಾಗಿ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗೋದನ್ನ ಇದು ತಡೆಯುತ್ತೆ. ನೆಕ್ಸ್ಟ್ ಅವಕ್ಯಾಡೋ. ಅವಕ್ಯಾಡೋದಲ್ಲಿ ಪೊಟ್ಯಾಷಿಯಂ ರಿಚ್ ಆಗಿರುತ್ತೆ, ಜೊತೆಗೆ ಹೆಲ್ದಿ ಫ್ಯಾಟ್ ಕೂಡ ಇರುತ್ತೆ. ಹಾಗಾಗಿ ನಾವು ಅವಕ್ಯಾಡೋ ಸೇವಿಸೋದ್ರಿಂದನೂ ಕೂಡ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿಗೆಣಸು. ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಮತ್ತೆ ಸೋಡಿಯಂ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಸಿಹಿ ಗೆಣಸನ್ನ ಸೇವಿಸೋದ್ರಿಂದನೂ ಕೂಡ ನಮ್ಗೆ ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ಸ್ಪೈನಾಕು. ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಆದ್ರೂ ಇದನ್ನ ಕಡಿಮೆ ಸೇವಿಸಬೇಕು, ಯಾಕಂದ್ರೆ ಇದರಲ್ಲಿ ಆಕ್ಸಲೇಟ್ಸ್ ಜಾಸ್ತಿ ಇರುತ್ತೆ. ಟೊಮೆಟೊದಲ್ಲಿ ನೀರಿನಂಶ ಮತ್ತೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಟೊಮೆಟೊ ಸೇವಿಸೋದ್ರಿಂದನೂ ಕೂಡ ನಮ್ಗೆ ಮೂತ್ರಪಿಂಡದ ಕಲ್ಲುಗಳು ಆಗದಂತೆ ತಡೆಗಟ್ಟಬಹುದು. ನೆಕ್ಸ್ಟ್ ವೈಟ್ ಬೀನ್ಸ್. ಇದು ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಅಂಶ ಎಷ್ಟಿರ್ಬೇಕು ಮತ್ತೆ ಮಿನರಲ್ಸ್ ಅಂಶ ಎಷ್ಟಿರ್ಬೇಕು ಅಂತ ಪೊಟ್ಯಾಷಿಯಂ ಮತ್ತೆ ಮಿನರಲ್ಸ್ ಲೆವೆಲ್ ಎರಡನ್ನೂ ಕೂಡ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ವೈಟ್ ಬೀನ್ಸ್ ನ ಸೇವಿಸೋದ್ರಿಂದನೂ ಕೂಡ ಕಿಡ್ನಿನಲ್ಲಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ಪರಂಗಿ ಹಣ್ಣಲ್ಲಿ ವಿಟಮಿನ್ ಕೆ ಹೇರಳವಾಗಿರುತ್ತೆ ಮತ್ತೆ ಇದರಲ್ಲಿ ಸ್ಟೋನ್ ಫಾರ್ಮೇಶನ್ ಕಾಂಪೌಂಡ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಪರಂಗಿ ಹಣ್ಣನ್ನು ಕೂಡ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ಮಿಣ್ಕೆ ಹಣ್ಣು, ಇಂಗ್ಲಿಷ್ ನಲ್ಲಿ ಮೆಲಾನ್ ಅಂತ ಕರೀತಾರೆ. ಹಾಗೆ ಜೇನುತುಪ್ಪ, ಇದರಲ್ಲೆಲ್ಲ ವಿಟಮಿನ್ ಕೆ ರಿಚ್ ಆಗಿರುತ್ತೆ. ಹೀಗಾಗಿ ಇವುಗಳನ್ನ ಸೇವಿಸೋದ್ರಿಂದನೂ ಕೂಡ ನಮ್ಮ ಕಿಡ್ನಿಲಿ ಸ್ಟೋನ್ ಆಗೋದನ್ನ ನಾವು ತಡೆಗಟ್ಟಬಹುದು. ನೆಕ್ಸ್ಟ್ ಲೆಂಟಿಲ್ಸ್. ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಪ್ರೋಟೀನ್ ಅಧಿಕವಾಗಿರುತ್ತೆ. ಇವುಗಳನ್ನ ಸೇವಿಸೋದ್ರಿಂದನೂ ಕೂಡ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಶನ್ ಆಗೋದನ್ನ ನಾವು ತಡೆಗಟ್ಟಬಹುದು. ಅವುಗಳು ಯಾವ್ದ್ಯಾವ್ದಪ್ಪ ಅಂದ್ರೆ ರಾಗಿ, ಮೆಕ್ಕೆಜೋಳ, ಗೋಧಿ, ಜವಣೆ, ಸಾಮೆ ಅಕ್ಕಿ, ಅಗಸೆ ಬೀಜ, ಹಸಿ ಬಟಾಣಿ, ಹುರುಳಿಕಾಳು, ಅಲಸಂದೆ, ರಾಜ್ಮಾ, ಕಡಲೆಕಾಳು, ಕಡಲೆ ಬೀಜ. ಇವುಗಳನ್ನ ಸೇವಿಸೋದ್ರಿಂದನೂ ಕೂಡ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಶನ್ ಆಗೋದನ್ನ ನಾವು ತಡೆಗಟ್ಟಬಹುದು. ಬ್ರೋಕೋಲಿನಲ್ಲಿ 316 ಮಿಲಿಗ್ರಾಮು, ಎಳ್ನೀರಲ್ಲಿ 250 ಮಿಲಿಗ್ರಾಮು, ಬಾದಾಮಿನಲ್ಲಿ 733 ಮಿಲಿಗ್ರಾಮು,
ಗೋಡಂಬಿನಲ್ಲಿ 565ರಿಂದ 660 ಮಿಲಿಗ್ರಾಮ್, ಹಾಗೆ ಮೊಸರಲ್ಲಿ 210 ಮಿಲಿಗ್ರಾಮ್ ಪೊಟ್ಯಾಷಿಯಂ ಇರುತ್ತೆ. ಇವುಗಳನ್ನು ಕೂಡ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಷನ್ ಆಗೋದಿಲ್ಲ. ನಾನು ಈ ಮೇಲೆ ಹೇಳಿದಂತಹ ಆಹಾರ ಪದಾರ್ಥಗಳನ್ನ ನಿಮ್ಮ ಡಯೆಟ್ನಲ್ಲಿ ನೀವು ಸೇರಿಸ್ಕೊಂಡ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಆಗೋದನ್ನ ನೀವು ತಡೆಗಟ್ಬೋದು. ಹಾಗೆ ಈಗಾಗಲೇ ಮೂತ್ರಪಿಂಡದಲ್ಲಿ ಕಲ್ಲು ಇರುವಂಥವ್ರಿಗೆ ಪದೇ ಪದೇ ಅದು ಬರ್ತಾನೆ ಇರುತ್ತೆ. ಬೇಸಿಗೆನಲ್ಲಿ ಅದು ಜಾಸ್ತಿ ಆಗುತ್ತೆ, ಬಿಸಿಲಿನ ಶಾಖಕ್ಕೆ, ಮತ್ತೆ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗಿರುತ್ತೆ. ಹಾಗಾಗಿ ಅದು ಬೇಸಿಗೆಯಲ್ಲೇ ಎಸ್ಪೆಷಲಿ ಜಾಸ್ತಿ ಆಗ್ತಾ ಇರುತ್ತೆ. ಇಂಥವ್ರು ಏನು ಮಾಡಬೇಕಪ್ಪ ಅಂದರೆ, ನಾನು ಇಲ್ಲಿ ಮೇಲೆ ಹೇಳಿದಂಥ ಆಹಾರ ಪದಾರ್ಥಗಳನ್ನ ಅವರು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಪದೇ ಪದೇ ಅವ್ರಿಗೆ ಕಿಡ್ನಿನಲ್ಲಿ ಸ್ಟೋನ್ ಆಗೋದು ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಅಂಶ ಕಡಿಮೆ ಆದರೆ ಏನೇನೆಲ್ಲ ತೊಂದರೆಗಳು ಆಗುತ್ತೆ ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲು ಕಿಡ್ನಿಲಿ ಸ್ಟೋನು ಫಾರ್ಮೇಷನ್ ಆಗುತ್ತೆ. ಅಂದರೆ ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉತ್ಪತ್ತಿ ಆಗುತ್ತೆ. ಸಿಟ್ರೇಟ್ ಲೆವೆಲ್ಲು ನಮ್ಮ ದೇಹದಲ್ಲಿ ಜಾಸ್ತಿಯಾಗಿ ಯೂರಿನಲ್ಲಿ ಕ್ಯಾಲ್ಸಿಯಂ ಹೊರ ಹೋಗುತ್ತೆ. ಇದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿ ನಾರ್ಮಲ್ ಮೆಟಾಬಲಿಸಮ್ಗೆ ಬೇಕಾದಂತಹ ಕ್ಯಾಲ್ಸಿಯಂನ ನಮ್ಮ ದೇಹ ಮೂಳೆಗಳಿಂದ ತೆಗೆದುಕೊಳ್ಳೋದ್ರಿಂದ ಮೂಳೆಗಳು ವೀಕ್ ಆಗುತ್ತೆ, ಮತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಆಸಿಡ್ ಓವರ್ಲೋಡ್ ಆಗಿ ಕ್ರಿಸ್ಟಲ್ ಫಾರ್ಮೇಷನ್ ಆಗಿ ಕಿಡ್ನಿ ಸ್ಟೋನು ಫಾರ್ಮೇಷನ್ ಆಗುತ್ತೆ. ಇದರಿಂದ ಪದೇ ಪದೇ ಕಿಡ್ನಿನಲ್ಲಿ ಸ್ಟೋನು ಆಗ್ತಾನೆ ಇರುತ್ತೆ. ದೇಹದಲ್ಲಿ ಸೋಡಿಯಂ ಜಾಸ್ತಿಯಾಗಿ ನೀರಿನಂಶ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಹೃದಯದ ಆರೋಗ್ಯನೂ ಕೂಡ ಕೆಡುತ್ತೆ. ನಾನು ಮೇಲೆ ಹೇಳಿದಂಥ ಆಹಾರ ಪದಾರ್ಥಗಳನ್ನ ಹೇಗೆ ಸೇವಿಸ್ಬೇಕಪ್ಪ ಅಂದರೆ, ಹಣ್ಣು ಮತ್ತು ತರಕಾರಿಗಳು ಪ್ರತಿದಿನ ನಾವು ಸೇವಿಸುವಂಥ ಆಹಾರದಲ್ಲಿ ಇರುವಂತೆ ನೋಡ್ಕೊಳ್ಬೇಕು. ಮತ್ತು ಪ್ಯಾಕ್ಡ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಹಾಗೆ ಹೆಚ್ಚು ನೀರನ್ನ ನಾವು ಸೇವಿಸ್ಬೇಕು. ಪೊಟ್ಯಾಷಿಯಂ ರಿಚ್ ಫುಡ್ಡು ಮತ್ತು ಸಾಲ್ಟ್ ಸೇವನೆ ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಬೇಕು. ಹಾಗೆ ನಾವು ಪೊಟ್ಯಾಷಿಯಂ ರಿಚ್ ಆಗಿರುವಂತಹ ಆಹಾರದ ಜೊತೆ ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ಆಹಾರನೂ ಕೂಡ ಸೇವಿಸ್ಬೇಕು. ಇದಿಷ್ಟು ಮೂತ್ರಪಿಂಡದ ಕಲ್ಲುಗಳು ಉತ್ಪತ್ತಿಯಾಗದಂತೆ ತಡೆಯುವಂತಹ ಆಹಾರ ಪದಾರ್ಥಗಳು. ನೀವು ಕೂಡ ನಿಮ್ಮ ಡಯೆಟ್ನಲ್ಲಿ ಈ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಿಮಗೂ ಕೂಡ ಮೂತ್ರಪಿಂಡದ ಕಲ್ಲುಗಳು ಆಗದಂತೆ ತಡೆಗಟ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.